ದರ್ಶನ್ ಜೊತೆಗೆ ಪ್ರಜ್ವಲ್ ಕಾಣಿಸಿಕೊಳ್ಳಿಲ್ಲ ಯಾಕೆ? ಜೈಲಿನಲ್ಲಿ ಪ್ರಜ್ವಲ್ರನ್ನ ದೂರವಿಟ್ಟಿದ್ರ ದರ್ಶನ್? ಜೈಲಿನಲ್ಲಿ ದರ್ಶನ್ ಜೊತೆಗೆ ಕಾಣಿಸಿಕೊಂಡಿದ್ದು ರೌಡಿಗಳು ಮಾತ್ರ. ರೌಡಿ ಶೀಟರ್ಗಳ ಜೊತೆಗೆ ಸಖ್ಯವನ್ನ ದರ್ಶನ್ ಬೆಳೆಸಿದ್ರು. ಪ್ರಜ್ವಲ್ ಹುಡುಕಿಕೊಂಡು ಬಂದರೂ ಕೂಡ ದರ್ಶನ್ ಸ್ಪಂದಿಸಿರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಬೇಸರದಿಂದ ಅಂತರವನ್ನ ಪ್ರಜ್ವಲ್ ಕಾಯ್ದುಕೊಂಡ್ರ ಅಥವಾ ಭೇಟಿ ಆಗಿದ್ದಾಗ್ಲೂ ಸಹ ಇಲ್ಲಿ ಫೋಟೋ ವಿಡಿಯೋಗಳು ಕಾಣಿಸಿಕೊಳ್ಳದೆ ಇರೋದ್ರಿಂದ ಆ ಥರ ಅಭಿಪ್ರಾಯಗಳು ಆಚೆ ಬರ್ತಾ ಇವೆಯಾ ಗೊತ್ತಿಲ್ಲ. ಸದ್ಯಕ್ಕೆ ಪರಪ್ಪನಗ್ರಹಾರ ಜೈಲಿನ ಐಷಾರಾಮಿ ಜೀವನದಲ್ಲಿ ಪ್ರಜ್ವಲ್ ದೂರ ಇದ್ದಾರೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ. ಸೊ ದರ್ಶನ್ ಜೊತೆಗೆ ರೌಡಿಗಳು ಕಾಣಿಸಿಕೊಂಡ್ರು ಕೂಡ ಪ್ರಜ್ವಲ್ ಎಲ್ಲೂ ಕೂಡ ಇಡೀ ಸೀನಲ್ಲಿ ಕಾಣಿಸಿಕೊಳ್ತಾ ಇಲ್ಲ. ಹಾಗಾಗಿ ಅವರ ಐಷಾರಾಮಿ ಜೀವನದಲ್ಲಿ ಇಲ್ಲ ಅಂತ ಅಭಿವ್ಯಕ್ತವಾಗ್ತಾ ಇದೆ. ಸೊ ಪ್ರಜ್ವಲ್ರನ್ನ ದೂರವಿಟ್ಟಿದ್ದು ದರ್ಶನ್ ಮತ್ತು ರೌಡಿ ಶೀಟರ್ಗಳ ಜೊತೆಗೆ ಸಖ್ಯವನ್ನ ಬೆಳೆಸಿದ್ದಾರೆ ಅಂತ ಹೇಳಿ. ಹತ್ತಿರವಾಗಲು ಬಯಸಿದಂಥ ಪ್ರಜ್ವಲ್ರನ್ನ ದೂರನೇ ಇಟ್ಟಿದ್ದಾರೆ ದರ್ಶನ್. ಇದೇ ಬೇಸರದಲ್ಲಿ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಪ್ರಜ್ವಲ್ ಅನ್ನೋದು ಮೇಲ್ನೋಟಕ್ಕೆ ತಿಳಿದು ಬರ್ತಾ ಇದೆ. ಅದೇ ಕಾರಣಕ್ಕೆ ರಾಜ್ಯಾತಿಥ್ಯ ವಿವಾದದಿಂದ ಪ್ರಜ್ವಲ್ ಕೂಡ ಪಾರಾಗಿದ್ದಾರೆ. ಇಲ್ಲದೇ ಇದ್ರೆ ಅವರು ಕೂಡ ತಗಲಾಕೊಳ್ತಾ ಇದ್ರು. ಅವರನ್ನು ಕೂಡ ಬೇರೆ ಕಡೆಗೆ ಶಿಫ್ಟ್ ಮಾಡುವಂಥ ಪರಿಸ್ಥಿತಿ ಬರ್ತಾ ಇತ್ತೇನೋ. ಸದ್ಯಕ್ಕೆ ಈ ಬೆಳವಣಿಗೆ ಈಗ ಪ್ರಜ್ವಲ್ ವಿಚಾರದಲ್ಲಿ ಆಗ್ತಾ ಇದೆ. ನನ್ನ ಸಹೋದ್ಯೋಗಿ ಸುಖೇಶ್ ಇದ್ದಾರೆ. ಸುಖೇಶ್, ಫೋಟೋ ವಿಡಿಯೋಗಳು ಇದರಲ್ಲಿ ಯಾವುದು ಕೂಡ ಪ್ರಜ್ವಲ್ ಕಾಣಿಸಿಕೊಂಡಿಲ್ಲ ಅನ್ನೋ ಮಾತ್ರಕ್ಕೆ ಈಗ ಅಭಿಪ್ರಾಯಗಳು ಹೇಗೆ ಬರ್ತಾ ಇದೆ ಅಂತ ಅವರಿಬ್ಬರ ನಡುವೆ ಸಖ್ಯ ಇಲ್ಲ, ಯಾವ ಭೇಟಿನೂ ಆಗಿಲ್ಲ, ಈ ಥರ ಅಭಿಪ್ರಾಯಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ನಿಜವಾಗಿಯೂ ಕೂಡ ಅಲ್ಲಿ ಒಬ್ಬ ರೌಡಿ ಶೀಟರ್ ಹೋಗ್ಬಿಟ್ಟು ವಿಡಿಯೋ ಕಾಲ್ ಮಾಡ್ಕೊಂಡು ಹೋಗ್ಬಿಟ್ಟು ದರ್ಶನ್ ಜೊತೆಗೆ ಮಾತಾಡ್ಕೊಂಡು ಅವ್ರ ಮನೆಯವರಿಗೆಲ್ಲ ತೋರಿಸ್ತಾರೆ ಅಂತಂದ್ರೆ ಪ್ರಜ್ವಲ್ ಭೇಟಿ ಆಗಿಲ್ಲ ಅಂತಂದ್ರೆ ಹಲವು ಅನುಮಾನಗಳಿಗೆ ಎಡೆ ಮಾಡಿ ಕೊಡಲ್ವಾ ಸುಖೇಶ್? ಅರುಣ್, ಒಂದು ಸ್ಪಷ್ಟ, ಆರಂಭದ ದಿನಗಳಲ್ಲಿ ಮಾತನಾಡುವ ಒಂದಷ್ಟು ಪ್ರಯತ್ನ ಮಾಡಿದ್ರು ಇಬ್ರು ಅನ್ನುವಂಥದ್ದು. ಆದರೆ ತದನಂತರದಲ್ಲಿ ಹಂತ ಹಂತವಾಗಿ ದರ್ಶನ್ ಅವರೇ ಪ್ರಜ್ವಲ್ ಅವರನ್ನ ದೂರ ಇಟ್ಟರು ಅನ್ನುವಂಥ. ಯಾಕಂದ್ರೆ ವಿಚಾರಣಾ ದಿನ ಕೈದಿಗಳಾಗಿ ಇಬ್ಬರು ಸೆಲೆಬ್ರಿಟಿಗಳು ಜೈಲಲ್ಲಿ ಇದ್ರು. ಒಂದು ದರ್ಶನ್ ಇರ್ಬೋದು, ಮತ್ತೊಂದು ಪ್ರಜ್ವಲ್ ಇರ್ಬೋದು, ಮಾಜಿ ಸಂಸದ ಕೂಡ. ಆದರೆ ರೌಡಿಗಳ ಸಹವಾಸ ಮಾಡಿದಂಥ ದರ್ಶನ್ ಅವರ ಫೋಟೋ ಮತ್ತು ವಿಡಿಯೋಗಳು ಲೀಕ್ ಆದ ನಂತರದಲ್ಲಿ ಅವ್ರನ್ನ ಈಗ ಎತ್ತಂಗಡಿ ಕೂಡ ಮಾಡಲಾಗಿದೆ, ಬೇರೆ ಒಂದು ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಆದರೆ ರೌಡಿಗಳ ಒಡನಾಟದಲ್ಲಿ ಐಷಾರಾಮಿ ಜೀವನಕ್ಕೆ ಮೊರೆ ಹೋದಂಥ ದರ್ಶನ್ ಮೊದಲಿನಿಂದಲೂ ಕೂಡ ಒಂದು ಹಂತದಲ್ಲಿ ಪ್ರಜ್ವಲ್ರನ್ನ ಅವಾಯ್ಡ್ ಮಾಡಿದ್ರು ಅನ್ನುವಂಥ ಮಾಹಿತಿ ಸಿಗ್ತಾ ಇರುವಂಥದ್ದು. ಅಂದರೆ ಅವರು ಜೈಲಿಗೆ ಹೋಗಬೇಕು ಮುಂಚಿತವಾಗಿ ಇಬ್ಬರ ನಡುವೆ ಕರೋನಾ ಸಂದರ್ಭದಲ್ಲ ಸಾಕಷ್ಟು ಸಂದರ್ಭ ಒಟ್ಟಿಗೆ ಇದ್ದಂಥದ್ದು, ಪದೇ ಪದೇ ಭೇಟಿಯಾದಂಥ ಫೋಟೋಗಳು ವೈರಲ್ ಆಗ್ತಿದ್ದಂಥದ್ದು, ಒಂದು ರೀತಿಯ ಬಾಂಧವ್ಯ ಇಬ್ಬರ ನಡುವೆ ಇತ್ತು ಅನ್ನುವಂಥದ್ದು. ಆದರೆ ಜೈಲಿನಲ್ಲಿ ಆ ಬಾಂಡಿಂಗನ್ನು ಅಥವಾ ಬಾಂಧವ್ಯನ ಮುಂದುವರಿಸಿಕೊಂಡು ಹೋಗಲಿಲ್ಲ, ದರ್ಶನ್ ರವರೇ ಅವಾಯ್ಡ್ ಮಾಡಿದ್ರು ಅನ್ನುವಂಥದ್ದು. ಹಾಗಾಗಿ ಸೆಲೆಬ್ರಿಟಿಗಳ ಜೊತೆಗೆ ಗುರುತಿಸಿಕೊಳ್ಳುವಂಥ ರೌಡಿ ಶೀಟರ್ಗಳ ಒಂದು ಕ್ರೇಜ್ ಏನಿತ್ತು, ಅವ್ರ ಜೊತೆ ಫೋಟೋ ವಿಡಿಯೋ ಕಾಲ್ಗಳಲ್ಲಿ ಏನಿತ್ತು, ಆದರೆ ಪ್ರಜ್ವಲ್ ಎಲ್ಲೂ ಕೂಡ ಕಾಣಿಸ್ಕೊಳ್ಳಿಲ್ಲ. ಯಾಕೆ ಅಂದಾಗ ಈ ವಿಚಾರ ಬಯಲಾಗ್ತಾ ಇರುವಂಥದ್ದು. ಅಂದರೆ ಮೊದಲಿಂದಲೂ ದರ್ಶನ್ ಇನ್ನೊಬ್ಬ ಸೆಲೆಬ್ರಿಟಿಯನ್ನು ಜೊತೆಗೆ ಬಿಟ್ಕೊಳ್ಳಿಲ್ಲ. ಇಲ್ಲಿನ ರೌಡಿಗಳ ಸಹವಾಸ ಮಾಡುವಂಥ ಸಂದರ್ಭದಲ್ಲಿ ಅವ್ರ ಜೊತೆ ಐಷಾರಾಮಿ ಜೀವನವನ್ನು ನಿರ್ವಹಣೆ ಮಾಡುವಂಥ ಸಂದರ್ಭದಲ್ಲಿ ಪ್ರಜ್ವಲ್ ಅವರಿಗೆ ಅವಕಾಶವನ್ನು ಮಾಡಿಕೊಡ್ಲಿಲ್ಲ ಅನ್ನುವಂಥದ್ದು. ಹಾಗಾಗಿ ಅದೇ ಬೇಸರದಲ್ಲಿ ಸ್ವಲ್ಪ ಅಂತರವನ್ನು ಕೂಡ ಪ್ರಜ್ವಲ್ ಕಾಯ್ದುಕೊಂಡಿರು. ಒಂದೇ ಹಂತದಲ್ಲಿ ಬಹುಶಃ ಪ್ರಜ್ವಲ್ ಅವರಿಗೆ ಅದು ಕೂಡ ಅನುಕೂಲ ಆದಂತೆ ಕಾಣಿಸ್ತಾ ಇದೆ. ಯಾಕಂದರೆ ಇವರ ಸಹವಾಸದಿಂದ ದೂರ ಇದ್ದ ಕಾರಣಕ್ಕಾಗಿ ಯಾವುದೇ ಕಾಂಟ್ರವರ್ಸಿಗೂ ಸಿಗಲಿಲ್ಲ. ಜೊತೆಗೆ ಜೈಲಿನಿಂದ ಎತ್ತಂಗಡಿ ಆಗುವಂಥ ಅಥವಾ ವಿವಾದ ಹೊರವಾಗುವಂಥ ಯಾವುದೇ ಗೊಂದಲಕ್ಕೊಳಗಾದಂಥ ರೀತಿಯಲ್ಲಿ ಅವರು ಜೈಲಿನಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ದರ್ಶನ್ ಮತ್ತು ಪ್ರಜ್ವಲ್ ನಡುವೆ ಒಂದು ಸಣ್ಣ ಗ್ಯಾಪ್ ಬಹುಶಃ ಅವರಿಗೆ ಅದು ಒಂದು ರೀತಿ ಅನುಕೂಲ ಆದಂತೆ ಕಾಣಿಸ್ತಾ ಇದೆ. ಅರುಣ್. ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಪ್ರಜ್ವಲ್ ಭೇಟಿನೇ ಆಗಿಲ್ಲ ಅನ್ನುವಂಥದ್ದಕ್ಕೆ ಸಾಕ್ಷಿಗಳು ಇಲ್ಲದೆ ಇರಬಹುದು. ಬಟ್ ಒಬ್ಬ ರೌಡಿ ಶೀಟ್ರ್ ಒಳಗಡೆಗೆ ಹೋಗ್ಬಿಟ್ಟು ಧರ್ಮ ಅನ್ನೋನು ಹೋಗಿ ವಿಡಿಯೋ ಕಾಲ್ ಮಾಡ್ಕೊಂಡು ಹೋಗಿ ಸತ್ಯ ಅನ್ನೋನಿಗೆ ಮಾತನಾಡಿಸ್ತಾನೆ ಅನ್ನೋದಾದರೆ ಪ್ರಜ್ವಲ್ ಭೇಟಿ ಆಗೋಕ್ಕಾಗೋದಿಲ್ವಾ? ಶಿಕ್ಷೆಯನ್ನು ಪಡಿತಾ ಇದ್ದಂಥ ಕುಳ್ಳಾಸೀನ ಬಂದುಬಿಟ್ಟು ವಿಚಾರಣಾಧೀನ ಕೈದಿಯನ್ನು ಭೇಟಿ ಆಗ್ತಾನೆ ಅಂತಂದರೆ ವಿಚಾರಣಾಧೀನ ಕೈದಿ ಆಗಿರುವಂಥ ಪ್ರಜ್ವಲ್ ಭೇಟಿ ಆಗಿರಲ್ವಾ? ಸಹಜವಾಗಿ ಇಂಥ ಪ್ರಶ್ನೆಗಳು ಬರುತ್ತೆ, ಬಟ್ ಅನುಮಾನಗಳು ಕೂಡ ಹೇಳುತ್ತೆ.